ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಗೃಹ ಜ್ಯೋತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಗ್ಯಾರಂಟಿ ಸ್ಕೀಮ್ ಅಂತ ಹಾಕೋದು ಬರುತ್ತೆ, ಇಲ್ಲಾಂದರೆ ಸೇವಾ ಸಿಂಧು GS ಅಂತ ಹಾಕೋದು ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರು ಫಸ್ಟ್ ಒಂದು ಗ್ಯಾರಂಟಿ ಸ್ಕೀಮ್ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ಇನ್ನು ಯಾರೆಲ್ಲ ಈ ಥರ ಅಪ್ಲೈ ಮಾಡ್ಕೊಂಡಿಲ್ಲೋ ಬೇಗ ಅಪ್ಲೈ ಮಾಡ್ಕೊಳ್ಳಿ. 200 ಯೂನಿಟ್ ಅಷ್ಟು ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ, ಶಕ್ತಿ ಇದೆ ಮತ್ತು ಯುವ ನಿಧಿ ಇದೆ. ಇಲ್ಲಿ ನಮಗೆ ಆನ್ಲೈನಲ್ಲಿ ಬಿಟ್ಟಿರೋದು ಅಂದರೆ ಪಬ್ಲಿಕ್ ಆಗಿ ಬಿಟ್ಟಿರೋವಂಥದ್ದು ಗೃಹ ಜ್ಯೋತಿ ಒಂದೇ ಬಿಟ್ಟಿರೋದು. ಇನ್ನೆಲ್ಲ ಗೌರ್ಮೆಂಟ್ ವೆಬ್ಸೈಟಲ್ಲೇ ಮಾಡಬೇಕಾಗುತ್ತೆ. ಇಲ್ಲಿ 2 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇವಾಗ ಯಾರೆಲ್ಲ ಫಸ್ಟ್ ಟೈಮ್ ನೀವು ಆಲ್ರೆಡಿ ಲಿಂಕ್ ಆಗಿದ್ರೆ ಅವ್ರಿಗೆ ತೆಗೆದುಬಿಟ್ಟು ಮತ್ತೆ ಇನ್ನೊಂದ್ಸಲಿ ಮಾಡ್ಬೋದು. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಂದರೆ ಆಲ್ರೆಡಿ ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗೋಗಿದೆ, ಮತ್ತು ಅದನ್ನು ಹೊಸದಾಗಿ ಹೇಗೆ ನೀವು ಮತ್ತೆ ಲಿಂಕ್ ಮಾಡೋದು ಹೇಗೆ ಅದೇ ಆಧಾರ್ ಕಾರ್ಡ್ನ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ಫಸ್ಟಾಗಿ ಹೊಸದಾಗಿ ಹೇಗೆ ನೀವು ಲಿಂಕ್ ಮಾಡೋದು ಅನ್ನೋದು ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಫಸ್ಟ್ ಒಂದು ಲಿಂಕ್ ನೋಡ್ತಾ ಇರಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ಗೃಹ ಜ್ಯೋತಿ ಯೋಜನೆ ಅರ್ಜಿ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಅಂದ್ಬಿಟ್ಟು, ಕನ್ನಡ ಬೇಕೋ ಇಂಗ್ಲೀಷ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಎಸ್ಕಾಮ್ನ ನೇಮ್ ಕೇಳ್ತಾ ಇದೆ. ಇಲ್ಲಿ ಎಸ್ಕಾಮ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಡಿಸ್ಟ್ರಿಕ್ಟ್ ಸೇರಿದ್ದೀರಾ ಕರ್ನಾಟಕದಲ್ಲಿ ಅಲ್ಲಿ ಚೇಂಜಸ್ ಇದೆ. ಜೆಸ್ಕಾಮ, ಎಸ್ಕಾಮ, ಮೆಸ್ಕಾಮ, ಯಾವುದು ನಿಮ್ಮ ಏರಿಯಾಗೆ ಸೇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಅಕೌಂಟ್ ID ನಂಬರ್ ಹಾಕ್ಕೊಬೇಕಂತೆ. ಅಕೌಂಟ್ ನಂಬರ್ ID ಅಂದರೆ ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಇರುತ್ತೆ ಅಕೌಂಟ್ ID ನಂಬರ್ ಅಂತ, ಕನೆಕ್ಷನ್ ID ಅಂತ ಅಂದ್ಬಿಟ್ಟು ಆ ನಂಬರ್ನ ನೀವು ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡಿದ ತಕ್ಷಣ ಅದರಲ್ಲಿರೋಂಥ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯೋ ಆ ಮನೆ ಅವ್ರ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ, ನೋಡಬಹುದು. ಅದಾದಮೇಲೆ ಊರ ಹೆಸರು ಕೂಡ ತೋರಿಸುತ್ತೆ ಅಲ್ಲಿ, ಅದು ಕೂಡ ಅಲ್ಲಿ ಮೆನ್ಷನ್ ಆಗುತ್ತೆ. ಆಟೋಮೆಟಿಕ್ ಅದು ಬಂದ್ಬಿಡುತ್ತೆ. ID ನಂಬರ್ ಹಾಕಿದ ತಕ್ಷಣ ಬಂದ್ಬಿಡುತ್ತೆ. ಅದಾದಮೇಲೆ ನೀವು ಟೈಪ್ ಆಫ್ ಆಕ್ಯುಪೆನ್ಸಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಟೆನೆಂಟ್ ಇದ್ದೀರೋ, ಓನರ್ ಇದ್ದೀರೋ, ಇಲ್ಲ ಫ್ಯಾಮಿಲಿ ಮೆಂಬರ್ ಆಗಿದ್ದೀರೋ ಅಂತ ಅಂದ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದರೆ ನಿಮ್ಮ ಆಧಾರ್ ನಂಬರ್ನ ಹಾಕ್ಕೊಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ 12 ನಂಬರ್ ಏನಿರುತ್ತೋ ಆ ನಂಬರ್ನ ಇಲ್ಲಿ ಹಾಕ್ಕೊಂಡು ಅಥೆಂಟಿಕೇಷನ್ನ ಕೊಡಬೇಕಾಗುತ್ತೆ. ನೀವು ಜಸ್ಟ್ ಆಧಾರ್ ನಂಬರ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಅದೇ ಅಥೆಂಟಿಕೇಷನ್ಗೆ ಹೋಗುತ್ತೆ. ನೋಡ್ಬೋದು ಆಧಾರ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಕೇಳ್ತಾ ಇದೆ ಆಧಾರ್ ಅಥೆಂಟಿಕೇಷನ್ ಅಂತ. ಅದು ಓಕೆ ಹಾಕಿದ ತಕ್ಷಣ ನೋಡ್ಬೋದು ಇಲ್ಲಿ 2 ಕಾಲಮ್ ಎಕ್ಸ್ಟ್ರಾ ಓಪನ್ ಆಯಿತು. ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ KYCನ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಆ ಚೆಕ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ OTP ಬೇಕಾ ಇಲ್ಲಾಂದರೆ ಫಿಂಗರ್ ಪ್ರಿಂಟ್ಸಲ್ಲಿ ತೊಗೊತಾ ಇದೆ, ಕ್ಯಾಪ್ಚರ್ ತೊಗೊತಿದೆ ಅಂತ ಕೇಳ್ತದೆ. OTPನ ಸಬ್ಮಿಟ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು OTP ಸಕ್ಸಸ್ಫುಲಿ ನಿಮ್ಮ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಕಾಲಮ್ ಓಪನ್ ಆಗಿದೆ. OTP ಹಾಕೋದಕ್ಕೆ ಎಂಟರ್ OTP ಅಂತ ಇದೆಯಲ್ಲ ಅಲ್ಲಿ OTPನ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಆ ಸೆಕೆಂಡ್ಸ್ ಟೈಮ್ ಓಡ್ತಾ ಇರುತ್ತೆ. ಆ ಟೈಮ್ ಒಳಗಡೆ ನಿಮ್ಮ OTPನ ಸಬ್ಮಿಟ್ ಮಾಡಬೇಕಾಗುತ್ತೆ, ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡ್ಬೋದು ಆಧಾರ್ ನಂಬರ್ ಏನು ಹಾಕಿದ ಅವರ ಡೀಟೇಲ್ಸ್ನ ಇಲ್ಲಿ ಪೀಚ್ ಮಾಡಬೇಕಾಗುತ್ತೆ. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾರು ಆಧಾರ್ ನಂಬರ್ ಹಾಕಿದೋ ಆ ಆಧಾರ್ ನಂಬರ್ ಹೋಲ್ಡರ್ ಹೆಸರು ತೋರಿಸುತ್ತೆ, ಅಲ್ಲಿ ಆಟೋಮೆಟಿಕ್ ಬರುತ್ತೆ. ಅದಾದಮೇಲೆ ಕಮ್ಯುನಿಕೇಷನ್ ನಂಬರ್ ಕೇಳ್ತಾ ಇದೆ, ಆ ನಂಬರ್ನ ಎಕ್ಸ್ಟ್ರಾ ಹಾಕ್ಕೊಬೇಕಾಗುತ್ತೆ. ಅದು ಹಾಕಿದ್ಮೇಲೆ ಐ ಅಗ್ರಿ ಅಂತ ಚೆಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ನಂಬರ್ ಅಲ್ಲಿ ಟೈಪ್ ಮಾಡಿದ್ರೆ ಆ ನಂಬರ್ಗೆ 6 ನಂಬರ್ಸ್ OTP ಹೋಗುತ್ತೆ. ಆ 6 ನಂಬರ್ಸ್ OTP ಹಾಕಿ ವ್ಯಾಲಿಡೇಟ್ ಅಂತ ಕೊಡಬೇಕಾಗುತ್ತೆ. ವ್ಯಾಲಿಡೇಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ ಕ್ಯಾಪ್ಚರ್ ಕೋಡ್ನ ಅಲ್ಲಿ ಹೇಗಿದೆಯೋ ಹಾಗೆ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ನೀವೇನೆಲ್ಲ ಎಂಟ್ರಿ ಮಾಡಿತ್ತು, ನಿಮ್ಮ ಆಧಾರ್ ನಂಬರ್ ಆಗಿರ್ಬೋದು, ನಿಮ್ಮ ಕರೆಂಟ್ ID ಬಿಲ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಎಲ್ಲ ಕರೆಕ್ಟಾಗಿದೆ ಸಬ್ಮಿಟ್ ಕೊಡಿ, ಇಲ್ಲಾಂದರೆ ಎಡಿಟಿಂಗ್ ಆಪ್ಷನ್ ಕೂಡ ಇರುತ್ತೆ, ಅಲ್ಲಿ ಮಾಡ್ಕೋಬಹುದು. ಅದಾದಮೇಲೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಸ್ವೀಕೃತಿ ಪತ್ರ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ಇದು ಪ್ರತಿಯೊಂದು ಕೂಡ ಇಲ್ಲಿ ಬಂದಿರುತ್ತೆ. ಇದು ನಿಮಗೆ ಜನ್ರೇಟ್ ಆಗೋದು ಯಾವಾಗ ಅಂತಂದರೆ ಫುಲ್ಲು 0 ಆಗಿರಬೇಕು. ಪೇಮೆಂಟ್ ಆಗಿದೆ ಫುಲ್ 0 ಆಗಿದೆ ಮಾತ್ರ ಇದು ಜನ್ರೇಟ್ ಆಗುತ್ತೆ ನಿಮಗೆ. ಈ ರೀತಿ ಗೃಹ ಜ್ಯೋತಿನ ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲೇ ಕೂಡ ಮಾಡ್ಕೋಬೋದು. ಜಸ್ಟ್ ಒಂದು 5 ಮಿನಿಟ್ಸ್ ಆಗ್ಬೋದು ಅಷ್ಟೇ ಇದನ್ನು ಅಪ್ಲೈ ಮಾಡೋದಕ್ಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.